ನಟ ಅಲ್ಲು ಅರ್ಜುನ್ಗೆ ಮತ್ತೆ ತಲೆನೋವಾಗಿರುವಂತದ್ದು ಈ ಕಾಲ್ತುಳಿತ ಪ್ರಕರಣ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ನಟ ಅಲ್ಲು ಅರ್ಜುನ್. ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸ್ತಾರೆ. ಅಲ್ಲು ಅರ್ಜುನ್ ಸೇರಿದಂತೆ 23 ಜನರಿಗೆ ನ್ಯಾಯಾಲಯ ಸಮನ್ಸ್ ಅನ್ನು ಕೊಟ್ಟಿದೆ. ಮುಂಬೈನಲ್ಲಿ ಶೂಟಿಂಗ್ನಲ್ಲಿದ್ದಂತಹ ಅಲ್ಲು ಅರ್ಜುನ್ಗೆ ಸಮನ್ಸ್ ನೀಡಲಾಗಿದೆ. ವರ್ಚುವಲ್ ಮೂಲಕ ತಾನು ಹಾಜರಾಗ್ತೀನಿ ಅಂತ ಅವ್ರು ಹೇಳಿದ್ರು. ಆದ್ರೆ ಇಲ್ಲ, ನೀವು ವರ್ಚುವಲ್ ಮೂಲಕ ಹಾಜರಾಗೋದಕ್ಕೆ ಅವಕಾಶ ಇಲ್ಲ, ತಾವು ಖುದ್ದಾಗೆ ಕೋರ್ಟ್ಗೆ ಬರಬೇಕು ಅಂತ ಅಲ್ಲು ಅರ್ಜುನ್ ಅವರ ಮನವಿಯನ್ನ ನಾಂಪಲ್ಲಿ ಕೋರ್ಟ್ ತಿರಸ್ಕಾರ ಮಾಡಿತು. ಈಗ ಖುದ್ದು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರು. ಸೊ ಡಿಸೆಂಬರ್ 2024ರಲ್ಲಿ ನಡೆದಿದ್ದಂತ ಒಂದು ಕಾಲ್ತುಳಿತ ಘಟನೆ ಇದು ವೀಕ್ಷಕರೇ. ಸಂಧ್ಯಾ ಥಿಯೇಟರ್ ನಲ್ಲಿ ಆಗಿತ್ತು ಇನ್ಸಿಡೆಂಟ್. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ನಲ್ಲಿ ಈ ಪುಷ್ಪ 2 ಇದೆಯಲ್ಲ, ಆ ಸಿನಿಮಾ ಪ್ರೀಮಿಯರ್ ಶೋ ಆಗುವಂತ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. ಸೊ ಹೀಗಾಗಿ ಅಲ್ಲು ಅರ್ಜುನ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯ ಖುದ್ದು ವಿಚಾರಣೆಗೆ ಹಾಜರಾಗಿ ಅಂತ ನಾಂಪಲ್ಲಿ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಸೊ ಹಾಗಾಗಿ ಇವತ್ತು ಅಲ್ಲು ಅರ್ಜುನ್ ಅವರು ವಿಚಾರಣೆಯನ್ನ ಎದುರಿಸ್ತಾರೆ. ಮಗದೊಂದು ಕಡೆ ತಾನು ವರ್ಚುವಲ್ ಮೂಲಕ ಹಾಜರಾಗ್ತೀನಿ ಅಂತ ಹೇಳಿದ್ರು, ಆದ್ರೆ ನ್ಯಾಯಾಲಯ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿಲ್ಲ. ಬದಲಾಗಿ ನೀವು ಖುದ್ದಾಗೆ ನ್ಯಾಯಾಲಯಕ್ಕೆ ಬರಬೇಕು ಅಂತ ಡಿಸೆಂಬರ್ 4, 2024 ಸಿಕ್ಕಾಪಟ್ಟೆ ಸಂಧ್ಯಾ ಥಿಯೇಟರ್ನಲ್ಲಿ ಅಭಿಮಾನಿಗಳು ಸೇರಿದ್ರು. ಆಮೇಲೆ ಅಲ್ಲು ಅರ್ಜುನ್ ಅವರು ಏಕಾಏಕಿಯಾಗಿ ಬಂದ್ರು ಥಿಯೇಟರ್ಗೆ. ಯಾವುದೇ ಮುಂಜಾಗ್ರತಾ ಸೂಚನೆಗಳನ್ನು ಅವರು ಕೊಟ್ಟಿರಲಿಲ್ಲ ಮತ್ತು ಪೊಲೀಸ್ ಭದ್ರತೆ ಅವರು ತಗೊಂಡಿರಲಿಲ್ಲ ಅಥವಾ ಪೊಲೀಸ್ ಭದ್ರತೆಯಲ್ಲಿ ನಿಯೋಜನೆ ಮಾಡಲಿಕ್ಕೆ ಹೇಳಿರಲಿಲ್ಲ. ಅಷ್ಟು ಒಬ್ಬ ದೊಡ್ಡ ಸೆಲೆಬ್ರಿಟಿ ಒಂದು ಸ್ಥಳಕ್ಕೆ ಬರ್ತಾರೆ ಅಂದ್ರೆ ಕ್ರೌಡ್ ಸಹಜವಾಗಿ ಜಾಸ್ತಿ ಆಗುತ್ತೆ. ಕ್ರೌಡ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಬಹುದಾದಂಥ ಸಾಧ್ಯತೆ ಇದೆ. ಅದರ ಸೂಕ್ಷ್ಮತೆಯನ್ನು ಒಬ್ಬ ಸೆಲೆಬ್ರಿಟಿಯಾಗಿ ತಿಳ್ಕೊಂಡಿರ್ಬೇಕಾಗಿತ್ತು. ಆದ್ರೆ ಅದನ್ನ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಅಲ್ಲು ಅರ್ಜುನ್ ಅವರ ಮೇಲೆ ಬಂದಂತಹ ಗಂಭೀರವಾಗಿರ್ತಕ್ಕಂಥ ಆರೋಪ. ಈ ಒಂದು ಕಾಲ್ತುಳಿತದಲ್ಲಿ ವೀಕ್ಷಕರೇ 35 ವರ್ಷದ ಮಹಿಳೆ ರೇವತಿ ಅನ್ನೋರು ಮೃತಪಡ್ತಾರೆ. ಮಗದೊಂದು ಕಡೆ ಅವರ ಸಣ್ಣ ಮಗ, ಒಬ್ಬ ಚಿಕ್ಕ ಹುಡುಗ ಗಾಯಗೊಳ್ತಾನೆ. ಸೊ ಆಗ ನೋಡಿ, ಈ ತಮಿಳುನಾಡಲ್ಲಿ ಕಾಲ್ತುಳಿತ ಆಗಿತ್ತು, ಕರೂರು ಕಾಲ್ತುಳಿತ ಆಗಿತ್ತು. ಸೊ ಆ ಘಟನೆ ಆಗಿ ಕೆಲವೇ ದಿನಗಳಲ್ಲಿ ಈ ಘಟನೆ ಆದಂಥ ಹಿನ್ನೆಲೆಯಲ್ಲಿ ಅದರ ತೀವ್ರತೆ ಹೆಚ್ಚಾಗಿ ಸದ್ದು ಮಾಡ್ತು ಅನ್ನುವಂಥದ್ದು. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ಅಲ್ಲು ಅರ್ಜುನ್ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ.